ಎಚ್ಚರಿಕೆ ಅನ್ನೋದು ನಿಲ್ಲೋದು ಸಾಧ್ಯನಾ ಅನ್ನೋದು ಚಿಂತೆ ಲೋಕಲ್ ರಾಜಕಾರಣಿಗಳದು, ಲೋಕಲ್ BJP ರಾಜಕಾರಣಿಗಳದು. ಅದರಲ್ಲೂ ಮುಖ್ಯವಾಗಿ ಸದಾನಂದ ಗೌಡರಾಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎಲ್ಲರೂ ಚಿಂತಿದ್ರು. ಆರ್ ಅಶೋಕ್ ಆಗಿರ್ಬೋದು. ಎಲ್ಲಪ್ಪ ಅದಕ್ಕಿಂತ ನಮ್ಮ ಲೋಕಲ್ ಚಲೋ ಅಂತೇಳಿ ಆದಷ್ಟು ನಮ್ಮ ದೇವೇಗೌಡರನ್ನ ಈ ಒಂದು ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರದಿಂದ ಆಯ್ಕೆ ಮಾಡಿಸಿ ಕಳಿಸ್ಬೇಕಂತ ಮಾಡಿದ್ರು. ಆದರೆ ಅದಕ್ಕೆ ದೇವೇಗೌಡರು ಒಪ್ತಾ ಇಲ್ಲ. ಯಾಕಂದ್ರೆ ಕರ್ನಾಟಕದ ಮೇಲೆ ಹಿಡಿದು ಸಾಧಿಸ್ಬೇಕಾಗಿದೆ ಅವ್ರಿಗೆ. ಕರ್ನಾಟಕದ ರಾಜ್ಯಕ್ಕೆ ಒತ್ತಪ್ಪಿ ಹೋಗಬಾರ್ದಾಗ್ಯದ. ಅದಕ್ಕೆ ಈಗ ರಾಜ್ಯಸಭಾ ಸದಸ್ಯರಾಗಿ ಅಲ್ಲಿಂದ ಏನೋ ಅವಕಾಶ ಮೊದಲು ಕರ್ನಾಟಕ ತಂದು ಹಾಕಬೇಕು, ಕರ್ನಾಟಕದಲ್ಲಿ ಅದು ಮೈಸೂರು ಭಾಗದಲ್ಲಿ ಹಾಕ್ಕೊಂಡು ಇನ್ನಷ್ಟು ಗಟ್ಟಿ ಆಗಬೇಕು ಅನ್ನೋದು ದೇವೇಗೌಡರ ಒಂದು ಪ್ಲ್ಯಾನ್. ಆ ಪ್ಲ್ಯಾನ್ ಮೂಲಕ ಈವನ್ BJP ವಿಷಯ ಅದಕ್ಕೆ ತಗಲು ಆಗದಂಗೆ ಬಿಡೋಕ್ಕೂ ಆಗದಂಗೆ ಮೋದಿ ಸಾರಿಗಂತೂ ಯಡಿಯೂರಪ್ಪನವ್ರನ್ನ ಫೋನ್ ಮಾಡಿದ್ರೆ ಅವ್ರ ಕೈಯಾಗಿ ಇಡೀ ರಾಜ್ಯವನ್ನು ಕೊಡುವ ವಿಚಾರ ಇದ್ದಂಗೆ ಕಾಣೋದಿಲ್ಲ. ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಇವತ್ತು ದೇವೇಗೌಡರು ಬಲಿಷ್ಠ ವ್ಯಕ್ತಿಯಾಗಿ ಎಚ್ಚರಿಕೆ ಮುಂದಿನ CM ಎಲ್ಲರೂ ಒಪ್ತಾರೆ. ಅದಕ್ಕೆ ಇವನ್ ಭಿನ್ನಮತೀಯರ ಸಹಿತ ಒಪ್ಪು ಸಾಧ್ಯಗಳದ BJPಯಲ್ಲಿ ಕೆಲವು ವಿರೋಧ ಮಾಡ್ಬೋದಿಲ್ಲ ಅಂತಾರೆ. ಯಡಿಯೂರಪ್ಪ ಬಣದವ್ರು ವಿರೋಧ ಮಾಡೋದು ವಿನ ಉಳಿದವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಯತ್ನಾಳರು ನಮ್ಮ ಕುಮಾರಸ್ವಾಮಿಗಳು ಭೇಟಿಯಾಗಿದ್ದಾರೆ, ಮತ್ತೇನೋ ಮಾಡ್ತಾಯಿದ್ದಾರೆ, ಏನೋ ನಡೆಸಿದ್ದಾರೆ ಅವರು ಒಳಗುಟ್ಟಿನ. ಮೊದಲು ಈಗಾಗಲೇ ನಿಮ್ಗೆ ಗೊತ್ತ JCB ಅಂತ ಇದ್ದಾರೆ. ಜೆ ಅಂದರೆ ಜನತಾದಳ, ಎಸ್, JC ಅಂದರೆ ಕಾಂಗ್ರೆಸ್, ಮುಂದೆ JCB ಅಂದರೆ BJP. ಇಲ್ಲಿ ಅತೃಪ್ತರನ್ನು ತೊಗೊಂಡು ನಾನು ಹೊಸ JCB ಮಾಡ್ತಾ ಬೆನ್ನತ್ತಿದ್ದಾರೆ. ಯೋಗಿ ಆದಿತ್ಯನಾಥ್ ಕರ್ನಾಟಕದ ನಾನು ಅಂತ ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಅವರು ಸಹಿತ ಈ ಎಚ್ಚರಿಕೆ ಸಪೋರ್ಟ್ ಮಾಡೋದ್ರಿಂದಾಗಿ ಸಹಜವಾಗಿ ನಮ್ಮ ಯಡಿಯೂರಪ್ಪನವ್ರಿಗೆ ದೊಡ್ಡ ನುಂಗಲಾರ ಬಿಸಿ ತುಪ್ಪದ ಆದ್ಮೇಲೆ ಹೇಳಿದ್ದೀನಿ, ಅದು ನಿಶ್ಚಿತನ ಅನ್ನಿಸ್ತಾ ಇದೆ. ಅದರಲ್ಲೂ ಈಗ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ರಾಜ್ಯಸಭಾ ಸದಸ್ಯರಾಗೋದಕ್ಕೆ ದೇವೇಗೌಡರು ಹಠ ಹಿಡಿದು ಕೂತಿದ್ದು ಮುಂಬರುವ ದಿನಗಳಲ್ಲಿ ರಾಜಕೀಯ ಏನೇನು ಪರಿವರ್ತನೆ ಆಗ್ಬೋದು, JDS ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಸೀಟನ್ನು ಗೆಲ್ಲುವುದರಲ್ಲೇ ಶಕ್ತಿಶಾಲಿ ಆಗ್ಬೋದು ಅನ್ನೋದು ಇಲ್ಲಿ ಚರ್ಚಾ ವಿಷಯ ಆಗಿದಾವೆ. BJP ಮತ್ತು JDS ಎರಡೂ ಕೂಡಿದರೆ ಮುಂಬರುವ ಚುನಾವಣೆಯಲ್ಲಿ ನಾವು ಅಧಿಕಾರ ಹಿಡಿತೀವಿ. ಅದ್ರ ಜೊತೆಗೆ ನಾವು